ನಮಸ್ತೆ ಫ್ರೆಂಡ್ಸ್, ಆವಿಷ್ಕಾರಕ್ಕೆ ಎಲ್ರಿಗೂ ಸ್ವಾಗತ. ಮಕ್ಕಳ ಲಂಚ್ ಬಾಕ್ಸ್ಗೆ ರುಚಿಯಾಗೂ ಇರಬೇಕು, ನೋಡೋದಕ್ಕೂ ಅಟ್ರಾಕ್ಟಿವ್ ಆಗಿರಬೇಕು, ಪೌಷ್ಟಿಕಾಂಶ ಕೂಡ ಇರಬೇಕು ಅಂತ ಒಂದು ರೆಸಿಪಿನ ಮಾಡಿ ತೋರಿಸಿ ಅಂತ ತುಂಬ ಜನ ಕೇಳಿದರು. ಹಾಗಾಗಿ ಇವತ್ತು ಸಬ್ಬಸಿಗೆ ಸೊಪ್ಪಿನ ಮಸಾಲೆ ಚಿತ್ರಾನ್ನ ಮಾಡಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಈಸಿಯಾಗಿ ಮಾಡ್ಬೋದು, ಕಡಿಮೆ ಸಮಯದಲ್ಲಿ ಕೂಡ ರೆಡಿಯಾಗುತ್ತೆ. ತಿನ್ನೋಕ್ಕಂತೂ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗಾದರೆ ಮಾಡೋ ವಿಧಾನನ ನೋಡೋಣವಾ? ಸಬ್ಬಸಿಗೆ ಸೊಪ್ಪಿನ ಮಸಾಲ ಚಿತ್ರಾನ್ನಕ್ಕೆ ಮೊದಲಿಗೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಕಾಯಿ, ಸ್ವಲ್ಪ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ ಹಾಕಿದ್ದೀನಿ. 1 ಟೀ ಸ್ಪೂನಷ್ಟು ಜೀರಿಗೆ, ಬೆಳ್ಳುಳ್ಳಿ, ಒಂದು 10 ಎಸಳಷ್ಟು ಬೆಳ್ಳುಳ್ಳಿ, ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ. ಇದಿಷ್ಟನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ತುಂಬ ನುಣ್ಣಗೆ ಗ್ರೈಂಡ್ ಮಾಡಬೇಕು ಅಂತ ಏನಿಲ್ಲ. ಒಂದು ಬಾಣಲಿನಲ್ಲಿ ಎಣ್ಣೆ ಹಾಕಿದ್ದೀನಿ. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಹಾಕ್ತಾಯಿದ್ದೀನಿ. ಉದ್ದಿನಬೇಳೆ, ಕಡಲೆಬೇಳೆ ಎರಡನ್ನೂ ಮಿಕ್ಸ್ ಮಾಡ್ಕೊಂಡಿರೋದು 1 ಟೀ ಸ್ಪೂನಷ್ಟು, ಕರಿಬೇವಿನ ಸೊಪ್ಪು, ಈರುಳ್ಳಿ 2 ಮೀಡಿಯಮ್ ಸೈಜಿನ ಈರುಳ್ಳಿನ ಮೀಡಿಯಮ್ಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಸೋರಿಸಿ ಸಣ್ಣದಾಗಿ ಹಚ್ಚಿ ಹಾಕ್ತಾಯಿದ್ದೀನಿ. ಸಬ್ಬಸಿಗೆ ಸೊಪ್ಪು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ, ಹೆಚ್ಚು ಕಡಿಮೆ ಎಷ್ಟು ಹಾಕಿದ್ರೂ ಪರವಾಗಿಲ್ಲ. ಇದನ್ನೀಗ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ, ಸಬ್ಬಸಿಗೆ ಸೊಪ್ಪು ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ರುಬ್ಕೊಂಡಿರೋ ಮಿಶ್ರಣನ ಇದರಲ್ಲಿ ಸೇರಿಸೋಣ. ತರಿಯಾಗಿ ರುಬ್ಕೊಂಡೆ. 1 ಟೀ ಸ್ಪೂನಷ್ಟು ನೀರು ಹಾಕ್ಕೊಂಡಿದ್ದೆ ರುಬ್ಬಕ್ಕೆ. ಅರ್ಧ ಟೀ ಸ್ಪೂನಷ್ಟು ಅರಿಶಿಣದ ಪುಡಿ. ತುಂಬ ಘಮ ಅಂತಿದೆ. ಸಬ್ಬಸಿಗೆ ಸೊಪ್ಪಿನ ಫ್ಲೇವರೇ ಹೇಗಲ್ವ, ತುಂಬ ಚೆನ್ನಾಗಿರುತ್ತೆ. ಈ ಚಿತ್ರಾನ್ನ ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಆರೋಗ್ಯ ದೃಷ್ಟಿಯಿಂದನೂ ತುಂಬಾ ಒಳ್ಳೆಯದು. ಸಬ್ಬಸಿಗೆ ಸೊಪ್ಪು ಚಳಿಗಾಲದಲ್ಲಿ ದೇಹನ ಬೆಚ್ಚಗಿಡೋದಕ್ಕೆ ಹೆಲ್ಪ್ ಆಗುತ್ತೆ. ಆಮೇಲೆ ಇದರಲ್ಲಿ ತುಂಬ ನ್ಯೂಟ್ರಿಯೆಂಟ್ಸ್ ಇದೆ, ಐರನ್ನು, ಕ್ಯಾಲ್ಶಿಯಮ್ಮು, ಮೆಗ್ನೀಷಿಯಮ್ಮು. ಹೀಗೆಲ್ಲ ಚಳಿಗಾಲದಲ್ಲಿ ಹೆಚ್ಚೆಚ್ಚು ಸೊಪ್ಪುಗಳನ್ನು ಬಳಸಿದ್ರೆ ಆರೋಗ್ಯ ಚೆನ್ನಾಗಿ ಕಾಪಾಡಿಕೊಳ್ಬಹುದು. ಖಾಲಿಯಾಗಿ ಬರೀ ಚಿತ್ರಾನ್ನ ತಿನ್ನೋದಕ್ಕಿಂತ ಚಿತ್ರಾನ್ನಕ್ಕೆ ಈ ಥರ ಒಂದು ಸೊಪ್ಪನ್ನ ಸೇರಿಸಿ ಮಾಡೋದ್ರಿಂದ ತುಂಬ ಹೆಲ್ತ್ ಬೆನಿಫಿಟ್ಸ್ನ ಪಡ್ಕೊಳ್ಬೋದು. ಈ ಮೊದಲು ನಾನು ಮೆಂತ್ಯ ಸೊಪ್ಪಿನ ಚಿತ್ರಾನ್ನ ಕೂಡ ಮಾಡಿದ್ದೆ, ಅದು ತುಂಬ ಚೆನ್ನಾಗಿರುತ್ತೆ. ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರುತ್ತೆ, ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ. ಉಪ್ಪು ಹಾಕೋಣ. 2 ಟೀ ಸ್ಪೂನಷ್ಟು ಉಪ್ಪು ಹಾಕ್ತೀನಿ. ಅನ್ನ ಕಲಿಸ್ಕೊಳ್ಳುವಾಗ ಬೇಕಂದರೆ ಉಪ್ಪು ಸೇರಿಸ್ಕೊಳ್ಬೋದು. ಸ್ವಲ್ಪ ಎಣ್ಣೆ ಬಿಡೋವರೆಗೂ ಹುರಿದ್ರೆ ಸಾಕು. ಎಣ್ಣೆ ಬಿಟ್ಕೊಳ್ಳುತ್ತೆ ಸುತ್ತ, ಆಗ ಆಗಿದೆ ಅಂತ ಗೊಜ್ಜು. ಈಗ ಗೊಜ್ಜು ರೆಡಿ ಆಯಿತು. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಈ ಗೊಜ್ಜನ್ನ 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಬೋದು. ಎಷ್ಟೆಷ್ಟು ಬೇಕೋ ಅಷ್ಟು ತಕ್ಕೊಂಡು ಅನ್ನ ಕಲಿಸ್ಕೊಳ್ಬೋದು. ಈಗ ನಾನು ಉಪಯೋಗಿಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಗೊಜ್ಜನ್ನ ಇಟ್ಕೊಂಡು ಉಳಿದಿದ್ದನ್ನು ತೆಗೆದಿಡ್ತೀನಿ. ಈ ಥರ ಗೊಜ್ಜು, ಈ ಥರ ಉಪ್ಪು ಖಾರ ಎಲ್ಲ ಹಾಕಿರೋವಂಥ ಐಟಮ್ಸ್ನ ಸಾಧ್ಯವಾದಷ್ಟು ಗಾಜಿನ ಕಂಟೈನರ್ಗಳಲ್ಲಿ ತೆಗೆದಿಟ್ಟರೆ ಆರೋಗ್ಯ ದೃಷ್ಟಿಯಿಂದ ತುಂಬ ಒಳ್ಳೆಯದು. ಪ್ಲ್ಯಾಸ್ಟಿಕ್ಕನ್ನು ಯಾವುದೇ ಕಾರಣಕ್ಕೂ ಅದನ್ನು ಸ್ಟೋರ್ ಮಾಡೋದಕ್ಕೆ ಬಳಸಬಾರ್ದು. ಇಷ್ಟು ಗೊಜ್ಜನ್ನು ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ನಾನು 1 ತಿಂಗಳವರೆಗೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಈಗ ಉಳಿದಿರೋ ಗೊಜ್ಜಲ್ಲಿ ರೆಡಿ ಮಾಡಿ ಇಟ್ಕೊಂಡಿರೋ ಅನ್ನ, ಉದುರಾಗಿ ಅನ್ನ ರೆಡಿ ಮಾಡಿಕೊಂಡಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಇನ್ನು ಒಂದೇ ಒಂದು ಐಟಮ್ ಬಾಕಿ ಇದೆ, ನಿಂಬೆ ರಸ ಹಿಂಡೋದು. ಅನ್ನ ಕಲಿಸ್ಕೊಳ್ಳುವಾಗ ನಿಂಬೆ ರಸ ಹಿಂಡ್ಕೊಳ್ಬೇಕು ಯಾವಾಗಲೂ. ಮೊದಲೇ ಗೊಜ್ಜಲ್ಲಿ ಹಿಂಡೋ ಅವಶ್ಯಕತೆ ಇಲ್ಲ. ಉಪ್ಪು ಖಾರ ನೋಡಿಕೊಂಡು, ಇನ್ನು ಖಾರ ಕಡಿಮೆ ಇದೆ ಅಂದರೆ ಗೊಜ್ಜನ್ನ ಸೇರಿಸ್ಕೊಳ್ಬೋದು, ಉಪ್ಪನ್ನ ಸೇರಿಸ್ಕೊಳ್ಬೋದು.
ನಾವು ಎಲ್ಲ ಚಿತ್ರಾನ್ನನೂ ಯಾವ ಥರ ರುಚಿ ನೋಡ್ಬಿಟ್ಟು ಕಲಿಸ್ಕೊಳ್ತೀವೋ ಅದೇ ಥರ ಇದನ್ನು ಮಾಡ್ಕೊಳ್ಬೋದು. ಈಗ ನಿಂಬೆ ರಸ ಹಿಂಡ್ತಾ ಇದ್ದೀನಿ. ಇಷ್ಟು ಕ್ವಾಂಟಿಟಿಗೆ ಒಂದು ದೊಡ್ಡ ಹೋಳನ್ನ ನಿಂಬೆ ರಸನ ಹಿಂಡ್ತಾ ಇದ್ದೀನಿ. ಕಡಲೆಕಾಯಿ ಬೀಜನ ಮೊದಲೇ ಹುರಿದು ಇಟ್ಕೊಂಡಿದ್ದು ಅನ್ನ ಕಲಸಿ ಸರ್ವ್ ಮಾಡಬೇಕಾದ್ರೆ ಹಾಕಿದ್ರೆ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ. ಒಗ್ಗರಣೆಯಲ್ಲೇ ಕಡಲೆಕಾಯಿ ಬೀಜ ಹಾಕಿದ್ರೆ ಮೆತ್ತಗಿರುತ್ತೆ, ತಿನ್ನುವಾಗ ಚೆನ್ನಾಗಿರಲ್ಲ. ಗೋಡಂಬಿ ಬೇಕಾದರೂ ಹುರಿದು ಹಾಕ್ಕೊಳ್ಬೋದು. ಮೊದಲೇ ಹುರಿದು ರೆಡಿ ಇಟ್ಕೊಂಡಿರೋ ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಈಗ ಚಿತ್ರಾನ್ನ ಕಂಪ್ಲೀಟಾಗಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಒಂದು ಸಲ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಒಂದು ಲೈಕ್ ಕೊಡಿ ನಮ್ಮ ಈ ಮಸಾಲೆ ಈ ರುಚಿಯಾಗಿರೋ ಚಿತ್ರಾನ್ನಕ್ಕೆ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.